ಎಲ್ಲರಿಗೂ ನನ್ನ ನಮಸ್ಕಾರ. ಇದೇನಿದು ನೇಚರ್ ಫೋಟೋ ಬಂತು ಅಂದ್ಕೊಂಡ್ರಾ? ಈ ನೇಚರ್ ಅಂದಿದ ತಕ್ಷಣ ನಮಗೆಲ್ಲರಿಗೂ ಗ್ಯಾಪ್ನ ಬರುವಂಥ ಒಂದು ಸಬ್ಜೆಕ್ಟ್ ಇದೆ. ಯಾವ್ದು ಹೇಳಿ? ವಿಜ್ಞಾನ. ನಾನಿವತ್ತಿನ ತರಗತಿಯಲ್ಲಿ ವಿಜ್ಞಾನವನ್ನು ಬೋಧನೆ ಮಾಡ್ತಾಯಿದ್ದೀನಿ. ಏನಕ್ಕೆ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡ್ತಾಯಿದ್ದೀನಿ ಅಂತಂದರೆ, ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳೇ ಆಗಿದೆ. ಉದಾಹರಣೆಗೆ 2021ರಲ್ಲಿ FTA ಅಂತ ಒಂದು ಎಕ್ಸಾಮ್ ನಡೆಯುತ್ತೆ. ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ 20ರಿಂದ 25 ಪ್ರಶ್ನೆಗಳು ಬಂದಿರೋದು ಉಂಟೆ. ಅದಕ್ಕೆ ಆ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಅದರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನಾನು ಇವತ್ತಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂತ ಬಂದಿದ್ದೀನಿ. ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ, ಏಕೆಂದರೆ ಅವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ. ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿಜ್ಞಾನದಲ್ಲಿ ಸಮ್ ಬೇಸಿಕ್ ಥಿಂಗ್ಸ್ಗಳು ನಮ್ಗೆ ಗೊತ್ತಿರಲೇಬೇಕು. ಇಲ್ಲೊಂದು ಪಿಕ್ಚರ್ ಹಾಕಿದ್ದೀನಿ. ಇದರಲ್ಲಿ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಸಸ್ಯನೂ ಇದೆ, ಮತ್ತು ಕಲ್ಲು, ಮಣ್ಣು, ನೀರು ಎಲ್ಲ ಇದೆ ಅಲ್ವಾ. ಈ ವಿಜ್ಞಾನ ಅಂತಂದರೆ ಎರಡು ರೀತಿ ನಾವು ನೋಡ್ತೀವಿ. ಒಂದು ನಾನ್ ಲಿವಿಂಗ್ ಥಿಂಗ್ಸು, ಲಿವಿಂಗ್ ಥಿಂಗ್ಸು. ಲಿವಿಂಗ್ ಥಿಂಗ್ಸ್ ಅಂದರೆ ಸಜೀವ ವಸ್ತುಗಳು, ಯಾವ್ಯಾವ ಜೀವಗಳಿರುತ್ತೋ ಅವೆಲ್ಲ ಸಜೀವ ವಸ್ತುಗಳು, ಲಿವಿಂಗ್ ಥಿಂಗ್ಸು. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಯಾವ್ಯಾವ ಜೀವ ಇರಲ್ಲೋ ಅವೆಲ್ಲ ನಾನ್ ಲಿವಿಂಗ್ ಥಿಂಗ್ಸು. ಉದಾಹರಣೆಗೆ ಮನುಷ್ಯರಿಗೆ ಜೀವ ಇದೆ, ಸಸ್ಯಗಳು ಉಸಿರಾಡ್ತವೆ, ಮತ್ತು ಕಲ್ಲು ಉಸಿರಾಡುತ್ತಾ ಇಲ್ಲ, ಅದು ನಾನ್ ಲಿವಿಂಗ್ ಥಿಂಗ್ಸ್, ನಿರ್ಜೀವ ವಸ್ತು. ಅದಕ್ಕೆ ಹಾಗಾದರೆ ನಾವು ಮನುಷ್ಯರು ಉಸಿರಾಡ್ತೀವಲ್ವ, ಯಾವುದ್ರ ಮುಖಾಂತರ ಉಸಿರಾಡ್ತೀವಿ ಹೇಳಿ? ಶ್ವಾಸಕೋಶದ ಮುಖಾಂತರ ಉಸಿರಾಡ್ತೀವಿ. ಅಂದರೆ ಶ್ವಾಸಕೋಶ ಅಂದರೆ ಲಂಗ್ಸ್ ಮುಖಾಂತರ ಉಸಿರಾಡ್ತೀವಿ. ಸಸ್ಯಗಳು ಉಸಿರಾಡ್ತವ? ಹೌದು, ಸಸ್ಯಗಳು ಕೂಡ ಉಸಿರಾಡ್ತವೆ. ಸಸ್ಯಗಳಲ್ಲಿರುವ ಎಲೆಗಳಲ್ಲಿ ಒಂದು ಸ್ಟೊಮೊಟೊ ಅಂತ ಒಂದು ಪ್ಲೇಸ್ ಇರುತ್ತೆ, ಅದ್ರ ಮುಖಾಂತರ ಸಸ್ಯಗಳು ಕೂಡ ಉಸಿರಾಡ್ತವೆ. ಈ ಪ್ರಶ್ನೆಗೆ ಉತ್ತರ ಫ್ಲವರ್ ರಿಲೇಟೆಡ್ ಆಗಿರೋದ್ರಿಂದ ನಾನು ನನ್ನ ವಿದ್ಯಾರ್ಥಿಯ ಸಹಾಯದಿಂದ ಅದರಲ್ಲಿ ಹೂವಿನ ಭಾಗಗಳು, ಅದರದ್ದು ಕಾರ್ಯಗಳೇನು ಅಂತ ಎಲ್ಲ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಇದು ಹೂವಿನ ಫ್ಲವರಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಮೇಲ್ ಪಾರ್ಟು, ಒಂದು ಫೀಮೇಲ್ ಪಾರ್ಟು. ಮೇಲ್ ಪಾರ್ಟ್ಗೆ ನಾವು ಕೇಸರ ಅಂತ ಕರಿತೀವಿ, ಮತ್ತು ಫೀಮೇಲ್ ಪಾರ್ಟ್ಗೆ ಶಲಕೆ ಅಂತ ಕರಿತೀವಿ. ನೋಡಿ, ಶಲಕೆ. ಇದು ಹೂವಿನ ಗಂಡಿನ ಭಾಗವಾದ ಕೇಸರ, ಸ್ಟೇಮನ್ ಅಂತ ಕರಿತೀವಿ. ಇದರಲ್ಲಿ ಕೇಸರ ದಂಡ, ಕೇಸರಾಗ್ರ, ಪರಗರೇಣು. ಹೂವಿನ ಗಂಡಿನ ಭಾಗವಾದ ಕೇಸರ, ಅದರಲ್ಲಿ ಕೇಸರ ದಂಡ ಮತ್ತು ಕೇಸರಾಗ್ರದಲ್ಲಿ ಏನು ಕಂಡುಬರುತ್ತೆ? ಪರಗರೇಣುಗಳು. ಇದು ಹೂವಿನ ಗಂಡಿನ ಭಾಗವಾದ ಕೇಸರ. ಇಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ ಅದು ಪರಗರೇಣು, ರೆಡ್ ಕಲರ್ ಇದೆಯಲ್ಲ ಅದು ಕೇಸರಾಗ್ರ. ಕೇಸರಾಗ್ರದಲ್ಲಿ ಏನು ಕಂಡುಬರುತ್ತೆ? ಪರಗರೇಣು. ಇಲ್ಲಿ ನನ್ನ ವಿದ್ಯಾರ್ಥಿ ಪರಗರೇಣುನ ಬಿಡಿಸ್ತಾ ಇದ್ದಾಳೆ, ಕೇಸರಾಗ್ರದಲ್ಲಿರುವ ಪರಗರೇಣುನ ಬಿಡಿಸ್ತಾ ಇದ್ದಾಳೆ. ಏನಕ್ಕೆ ಬಿಡಿಸ್ತಾ ಇದ್ದಾಳೆ ಅಂತಂದರೆ, ಇದು ಪಾಲಿನೇಷನ್ಗೆ ಇದು ತುಂಬಾ ಇಂಪಾರ್ಟೆಂಟು. ಇವಾಗ ಇದು ಹೂವಿನ ಹೆಣ್ಣಿನ ಭಾಗವಾದ ಶಲಕೆ. ಇದರಲ್ಲಿ ಶಲಕ ನಳಿಕೆ ಮತ್ತು ಶಲಕಾಗ್ರ ಮತ್ತು ಅಂಡಾಶಯ. ಅಂಡಾಶಯದ ಒಳಗೆ ಏನಿದೆ? ಅಂಡಕ ಇದೆ. ಅಂಡಾಶಯ ಅಂದರೆ ಓವರಿ, ಮತ್ತು ಅಂಡಕದ ಒಳಗೆ ಓವ್ಯೂಲ್ ಇದೆ. ಇವಾಗ ಇದರಲ್ಲಿ ಇದೇನಿದು? ಶಲಕ ನಳಿಕೆ. ಇಲ್ಲಿ ಇದು ಶಲಕ ನಳಿಕೆ, ಮತ್ತು ಇದು ಶಲಕ ನಳಿಕೆ ಆದಮೇಲೆ ಶಲಕಾಗ್ರ, ಅದನ್ನೇನಂತಾರೆ? ಸ್ಟಿಗ್ಮಾ ಅಂತ ಕರೀತಾರೆ. ಮತ್ತು ಹೂವಿನ ಹೆಣ್ಣಿನ ಭಾಗದಲ್ಲಿ ಅಂಡಾಶಯ. ಅಂಡಾಶಯ ಅಂತಂದರೆ ಏನು ಹೇಳಿ? ಓವರಿ. ಇಲ್ಲಿ ಅಂಡಾಶಯದ ಒಳಗೆ ಏನಿರುತ್ತೆ? ಓವಿಲ್ ಇರುತ್ತೆ, ಅಂಡಕ ಇರುತ್ತೆ. ಹೂವಿನ ಹೆಣ್ಣಿನ ಭಾಗವಾದ ಶಲಕೆಯಲ್ಲಿ ಶಲಕ ನಳಿಕೆ, ಶಲಕಾಗ್ರ, ಮತ್ತು ಅಂಡಾಶಯ, ಮತ್ತು ಅಂಡಕ. ಅಂಡಾಶಯದೊಳಗೆ ಏನಿರುತ್ತೆ? ಅಂಡಕ ಇರುತ್ತೆ. ಇವಾಗ ಇಲ್ಲಿ ಹೂವಿನ ಗಂಡಿನ ಭಾಗದಲ್ಲಿರುವ ಕೇಸರಾಗ್ರದಲ್ಲಿರುವ ಪರಗರೇಣುಗಳು ಅಂದರೆ ಹೆಣ್ಣಿನ ಭಾಗವಾದ ಶಲಕಾಗ್ರಕ್ಕೆ ಹೋಗಿ ಅಂಡಾಶಯದಲ್ಲಿ ಫಲೀಕರಣ ಆಗೋದು. ಫಲೀಕರಣ ಅಂದರೆ ಫರ್ಟೈಲ್ ಆಗೋದು. ಇಲ್ಲಿ ಮೇಲಲ್ಲಿ ಪೋಲನ್ ಗ್ರೈನ್ಸ್ಗಳೆಲ್ಲ ಹೋಗಿ ಫೀಮೇಲ್ ಪಾರ್ಟ್ ಶಲಕಾಗ್ರಕ್ಕೆ ಹೋಗಿ ಏನಾಗುತ್ತೆ? ಸೇರ್ಕೊಂಡಾಗ ಅಂಡಾಶಯದಲ್ಲಿ ಫಲೀಕರಣ, ಫರ್ಟೈಲ್ ಆಗುತ್ತೆ. ತುಂಬ ಪೋಲನ್ ಗ್ರೈನ್ ಹೋಗುತ್ತೆ, ಅದರಲ್ಲಿ ಒಂದು ಮಾತ್ರ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಿರೋದು ಅಂಡಾಶಯದಲ್ಲಿ ಏನಾಗುತ್ತೆ? ಹಣ್ಣಾಗಿ ಮಾರ್ಪಾಟಾದರೆ ಅಂಡಕ ಏನಾಗುತ್ತೆ? ಓವ್ಯೂಲ್ ಆಗಿ ಮಾರ್ಪಾಟಾಗುತ್ತೆ. ಈ ಥರ ಪಾಲಿನೇಷನ್ಗಳು ಈ ಚಿಟ್ಟೆ ಆಗಿರ್ಬೋದು, ಬಟರ್ಫ್ಲೈ ಮಾಡುತ್ತೆ, ಮತ್ತು ದುಂಬಿ ಅಂತಾರಲ್ಲ, ಜೇನು ಅಂತಾರಲ್ಲ, ಅದು ಮಾಡುತ್ತೆ. ಮತ್ತು ಇದು ಪಾಲಿನೇಷನ್ ವಿಂಡ್ಸ್ ಮುಖಾಂತರ, ಗಾಳಿ ಮುಖಾಂತರನೂ ಆಗುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳಿರಲ್ಲ ಅಂತಂದರೆ ಅಂಡಾಶಯ ಅಂತಂದರೆ ಓವರಿ ಇರಲ್ಲ, ಅದಕ್ಕೆ. ಇನ್ನು ಎರಡನೇ ಕ್ವಶನು, ಈ ಕೆಳಗಿನ ಯಾವುದರಲ್ಲಿ ಅಫ್ಲಾಟಾಕ್ಸಿನ್ ಉತ್ಪತ್ತಿ ಆಗುತ್ತೆ? ಏನು ಅಫ್ಲಾಟಾಕ್ಸಿನ್ ಅಂತ ಅಂದರೆ, ಇವಾಗ ನೀವೇನಾದರೂ ಕಡಲೆ ಬೀಜ ಇದೆಯಲ್ವಾ, ಈ ಕಡಲೆ ಬೀಜ ಆಗಿರ್ಬೋದು, ಮೆಕ್ಕೆಜೋಳ ಇರುತ್ತಲ್ವಾ, ಇದರಲ್ಲೆಲ್ಲ ನೀವು ಏನಾದ್ರು ತಿನ್ನಬೇಕಾದ್ರೆ ಕಹಿ ಅಂಶ ಬರುತ್ತೆ ಗೊತ್ತಾ? ಈ ಕಹಿ ಅಂಶನ ನಾವೇನಂತ ಕರಿತೀವಿ? ಅಫ್ಲಾಟಾಕ್ಸಿನ್. ಇದು ಯಾವುದ್ರಲ್ಲಿ ಬರುತ್ತೆ ಅಂತ ಅಂದರೆ, ಈ ಫಂಗಸ್ ಅಂತಾರೆ, ಶಿಲೀಂಧ್ರದಲ್ಲಿ
ಶಿಲೀಂಧ್ರದಲ್ಲಿ. ಯಾವ ಶಿಲೀಂಧ್ರ ಅಂದರೆ ಆಸ್ಪರ್ಜಿಲ್ಲಸ್ ಅಂತ ಒಂದು ಶಿಲೀಂಧ್ರ ಇದೆ, ಅದರಲ್ಲಿ ಈ ಅಫ್ಲಾಟಾಕ್ಸಿನ್ ಬರುವಂಥದ್ದು. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನಾಗಿತ್ತೇಳಿ? ಶಿಲೀಂಧ್ರ ಅಂದರೆ ಫಂಗಸ್. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಯಾರ್ಯಾರು ಸೈನ್ಸ್ ಕಷ್ಟ ಅಂತಿರ್ತಾರೋ ಅವ್ರಿಗೆ ಶೇರ್ ಮಾಡಿ, ಈಸಿ ಅನಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ಧನ್ಯವಾದಗಳು.